ಬೆಳಗಾವಿಯ ರಾಮದುರ್ಗ ಅರಣ್ಯ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರಂತ ದಾಳಿ ಮಾಡಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿಗಳು ಸೇರಿ ಇಬ್ಬರು ಲೋಕಾಯುಕ್ತರ ಬಲಿಗೆ ಬಿದ್ದಿದ್ದಾರೆ. ಉಪ ಅರಣ್ಯ ಅಧಿಕಾರಿ ಸೇರಿ ಇನ್ನಿಬ್ಬರು ಸಿಬ್ಬಂದಿ ಪಾರಿವಾಳ ಹಿಡಿದವರ ಮೇಲೆ ಕೇಸ್ ಹಾಕದಿರಲು 6,000 ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಹೇಳಿ ಅವರ ಮೇಲೆ ಆರೋಪ ಬಂದಿತ್ತು. ಲೋಕಾಯುಕ್ತ ಅಧಿಕಾರಿಗಳು ಏನು ದಾಳಿಗೆ ಮುಂದಾದಾಗ ಈ ಇಬ್ಬರು ಅಧಿಕಾರಿಗಳನ್ನು ಹಿಡಿದಿದ್ದಾರೆ. ಹಾಗೂ ಅಜಯ್ ರಾಜೇಶ್ ಗೋಸಾವಿ ಅನ್ನುವಂಥ ವ್ಯಕ್ತಿಗೆ ಎಂಬುವರಿಗೆ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಈ ಆರೋಪದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿದ್ರು. ಮೀನು ಹಿಡಿಯಲು ಹೋದಾಗ ಪಾರಿವಾಳ ಹಿಡಿದಿದ್ದ ಕೇಸ್ ದಾಖಲಿಸಿ ಆ ಕೇಸನ್ನು ದಾಖಲಿಸಿದಿರಲು ಲಂಚವನ್ನು ಬೇಡಿಕೆ ಇಟ್ಟಿದ್ರಂತೆ. ಸುಮಾರು 6,000 ಹಣ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ವಿನಾಯಕ್ ಪಾಟೀಲ್ ಮೋಸಾಮಿಯ ಇಬ್ಬರು ಅಧಿಕಾರಿಗಳು ಇದನ್ನೀಗ ಲೋಕಾಯುಕ್ತ ಅಧಿಕಾರಿಗಳು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ.